ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಲೂಸ್ ಮೋಷನ್. ಮಕ್ಕಳಿಗೆ ಲೂಸ್ ಮೋಷನ್ ಆದಾಗ ಯಾವ ಓಮ್ ರೆಮಿಡೀಸ್ನ ಮಾಡಬೇಕು ಅನ್ನೋದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಲೂಸ್ ಮೋಷನ್ ಬರಲಿಕ್ಕೆ ಇದೇ ಕಾರಣ ಅಂತ ಇರೋದಿಲ್ಲ. ಪರ್ಟಿಕ್ಯುಲರಾಗಿ ಸಣ್ಣ ಮಕ್ಕಳಾಯಿತು ಅಂದರೆ, ಒಂದು 6-7 ತಿಂಗಳು ಮಕ್ಕಳಾಯಿತು ಅಂದರೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೋತಾ ಇರ್ತಾರೆ. ಸೊ ಇನ್ಫೆಕ್ಷನ್ ಥರ ಆಗಿ ಆವಾಗ ಬರ್ಬೋದು. ಅಲ್ಲಿ ಬರೋ ಟೈಮಲ್ಲಿ ಕೂಡ ಲೂಸ್ ಮೋಷನ್ ಆಗ್ಬೋದು, ಅಥವಾ ಜ್ವರ ಬಂದಾಗ ಅದರ ಎಫೆಕ್ಟಿಗೆ ಕೂಡ ಲೂಸ್ ಮೋಷನ್ ಆಗ್ಬೋದು. ಸ್ವಲ್ಪ ದೊಡ್ಡ ಮಕ್ಕಳಾಯಿತು ಅಂದರೆ ಡಿಹೈಡ್ರೇಷನ್ ಆಗಿ ಆವಾಗ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆಲ್ಲ ಸಿಂಪಲ್ಲಾಗಿ ಓಮ್ ರೆಮಿಡೀಸ್ ಏನೇನು ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ 6 ತಿಂಗಳ ಒಳಗಡೆ ಮಕ್ಕಳು, ಅಂದರೆ ಸಾಲಿಡ್ ಫುಡ್ ಶುರು ಮಾಡದೇ ಇರೋವಂತಹ ಮಕ್ಕಳು. 5 ತಿಂಗಳಿಗೆ ಕೂಡ ಸಾಲಿಡ್ನ ಶುರು ಮಾಡ್ಬೋದು. ಯಾವ್ಯಾವ ಸಿಂಬಲ್ಸ್ ಇದ್ದರೆ ಅನ್ನೋದೆಲ್ಲ ನನ್ನ ವೀಡಿಯೋಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಆ ಥರದಿತ್ತು. 5 ಸಾಲಿಡ್ ತೊಗೊಳ್ಳೋ ಮಕ್ಕಳಿಗೆ ಬೇರೆ ಥರ ಓಮ್ ರೆಮಿಡಿ, ಸಾಲಿಡ್ ತೊಗೊಳ್ಳದೇ ಇರೋ ಮಕ್ಕಳಿಗೆ ಬೇರೆ ಥರ ಓಮ್ ರೆಮಿಡಿನ ನಾವಿವತ್ತು ಡಿಸ್ಕಸ್ ಮಾಡೋಣ, ಆಯಿತಾ. ಮೊದಲನೇದಾಗಿ 6 ತಿಂಗಳ ಒಳಗಡೆ ಮಕ್ಕಳಿಗೆ, ಅಂದರೆ ಸಾಲಿಡ್ ಶುರು ಆಗಿರೋದಿಲ್ಲ ಅಂಥ ಮಕ್ಕಳಿಗೆ ಆಯಿತು ಅಂದರೆ ಯಥೇಚ್ಛವಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿ ಮಗುಗೆ ಸ್ವಲ್ಪ ಒಕ್ಕಳಿಗೆ ಸ್ವಲ್ಪ ಆಯಿಲ್ ಹಾಕಿ ಒಕ್ಕಳು ಸುತ್ತ ನಿಧಾನಕ್ಕೆ ಮಸಾಜ್ ಮಾಡಿ, ಪಾದಗಳನ್ನ ನೀಟಾಗಿ ಮಸಾಜ್ ಮಾಡಿ. ಸೊ ಇದಿಷ್ಟು ಎನಫ್ ಅಂತ ಅನ್ಕೋತೀನಿ. ತೀರಾ ಮಗುಗೆ ಏನು ಫೀಡಿಂಗೇ ತೊಗೋತಾ ಇಲ್ಲ, ಜಾಸ್ತಿ ಮಗು ಸುಸ್ತಾಗಿದೆ, ಲೂಸ್ ಮೋಷನ್ ಆಗ್ತಾಯಿದೆ, ಪದೇ ಆಗ್ತಾನೇ ಇದೆ ಅನ್ನೋದಾಯಿತು ಅಂದರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದು ಬಿಟ್ಟರೆ 6 ತಿಂಗಳ ಒಳಗಡೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಓಮ್ ರೆಮಿಡೀಸ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಎಕ್ಸ್ಟರ್ನಲ್ ಬೇಕಾದರೆ ಟ್ರೈ ಮಾಡಿ. ಆಯಿಲ್ ಮಸಾಜ್ ಇರ್ಬೋದು, ಅಥವಾ ಬಜ್ಜೆನ ತೇದಿ ಹೊಟ್ಟೆ ಸುತ್ತ ಹಾಕುವಂಥದ್ದು ಇರ್ಬೋದು. ಈ ಥರದನ್ನೆಲ್ಲ ಟ್ರೈ ಮಾಡಿ. ಎಕ್ಸ್ಟರ್ನಲ್ ಟ್ರೈ ಮಾಡಿ. ಇಂಟರ್ನಲ್ ಯಾವುದೇ ರೀತಿಯಾದಂತಹ ಓಮ್ ರೆಮಿಡಿನ ಟ್ರೈ ಮಾಡಬೇಡಿ. ಮಗುಗೆ ಹೊಟ್ಟೆ ನುಲ್ತ ಥರ ಆಗಿ ನೋವು ಬರ್ತಾ ಇದೆ, ಮಗುಗೆ ಅಳ್ತಾ ಇದೆ, ಆ ಥರ ಸಿಚುವೇಷನ್ಗೆ ಬೇರೆ ಹೋಮ್ ರೆಮಿಡೀಸ್ ಇದೆ. ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ಕಂಪ್ಲೀಟಾಗಿ ಹೋಮ್ ರೆಮಿಡಿಗಳನ್ನ 6 ಮಂತ್ಸ್ ಇಂದ 1 ಇಯರ್ವರೆಗೂ ಮಕ್ಕಳಿಗೆ ಸಾಲಿಡ್ ಫುಡ್ನ ನೀವು ಶುರು ಮಾಡಿರ್ತೀರ. ಆ ಟೈಮಲ್ಲಿ ತೀರಾ ಮಗುಗೆ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ಯಥೇಚ್ಛವಾಗಿ ನೀವು ಲಿಕ್ವಿಡ್ ಅನ್ನೋವಂಥದ್ದನ್ನ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಫ್ರೂಟ್ ಜ್ಯೂಸಸ್ನ ಕೊಡಬೇಡಿ. ಅದಕ್ಕೊಂದಷ್ಟು ಸಕ್ಕರೆನ ಹಾಕ್ಬಿಟ್ಟು ಫ್ರೂಟ್ನ ಚೆನ್ನಾಗಿ ರುಬ್ಬಿ ಅದರಲ್ಲಿರೋ ನಾರಿನಂಶನೆಲ್ಲ ನೀವು ಸೋಸ್ಬಿಟ್ಟು ಬರೀ ಜ್ಯೂಸ್ ಮಾತ್ರ ಕೊಡೋದಕ್ಕೆ ಹೋಗಬೇಡಿ. ಹಾಗೆ ಫ್ರೂಟ್ನ ಕೊಡಿ. ಯಾವ ಫ್ರೂಟ್ ಬೇಕಾದರೂ ಕೊಡಿ ಹಾಗೆ ತಿನ್ನಲಿಕ್ಕೆ. ಬಾಳೆಹಣ್ಣು, ಪಪ್ಪಾಯ, ಪೈನಾಪಲ್ಲು, ಈ ಥರದ ಎಲ್ಲ ಫ್ರೂಟ್ಗಳನ್ನ ನೀವು ಕೊಡ್ಬೋದು. ಹಾಗೆ ಜಗದು ತಿನ್ನೋ ಅಂಥದ್ದು ಫ್ರೂಟ್ನ ಕೊಡಿ. ಅದು ಬಿಟ್ಟು ಮಗು ಇನ್ನೂ ತೀರಾ ಸಣ್ಣದು, ಅಲ್ಲೇನೂ ಬಂದಿಲ್ಲ, ಜಗದು ತಿನ್ನೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಮಕ್ಕಳಿಗಾಯಿತು ಅನ್ನೋದಾಯಿತು ಅಂದರೆ ಫ್ರೂಟ್ಗಳನ್ನೇ ಕೊಡೋದಕ್ಕೆ ಹೋಗಬೇಡಿ. ಆ ಥರ ಲಿಕ್ವಿಡ್ ಕೊಟ್ಟಾಗ ಮಕ್ಕಳಿಗೆ ಇನ್ನೂ ಜಾಸ್ತಿ ಲೂಸ್ ಮೋಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಹಾಗೆ ತಿನ್ನೋದಕ್ಕೆ ಕೊಡಿ. ತಿನ್ನೋಕ್ಕಾಗದೇ ಇರೋವಂತಹ ಮಕ್ಕಳಿಗಾದರೆ ಪ್ಯೂರಿಸ್ ಮಾಡಿ ಕೊಡಿ. ನೀವು ಯಾವುದನ್ನು ಜರಡಿ ಹಿಡಿದು ಕೊಡುವಂತಹ ಪ್ರೊಸೀಜರ್ ಮಾಡಬೇಡಿ. ಫ್ರೂಟ್ಗಳಲ್ಲಿ ಪ್ಯೂರಿ ಮಾಡಿಬಿಟ್ಟು ತಿನ್ನಿಸಿ ಮಗುಗೆ. ಆಮೇಲೆ ಅದನ್ನು ಬೇಕಾದರೆ 1-2 ಸ್ಪೂನಷ್ಟು ದಾಳಿಂಬೆ ಜ್ಯೂಸ್ ಕುಡಿಸಿದ್ರೆ ಕೂಡ ಮಗುಗೆ ಲೂಸ್ ಮೋಷನ್ ಅದು ಕಡಿಮೆ ಆಗೋದು. ಅದು ಬಿಟ್ಟರೆ ಮೊಸರು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇವಾಗಂತೂ ವೆದರ್ ಚೇಂಜ್ ಆಗ್ತದೆ. ವೆದರ್ ಚೇಂಜ್ ಆಗ್ತಿದ್ದಂಗೆ ಮಕ್ಕಳು ಹುಷಾರು ತಪ್ತಾರೆ. ಸೊ ಈ ಟೈಮಲ್ಲಿ ಮನೆಯಲ್ಲೇ ಮಾಡಿದಂಥ ಫ್ರೆಶ್ ಮೊಸರಿತ್ತು ಅಂದರೆ ಮಾರ್ನಿಂಗ್ 1 ಸ್ಪೂನು, ನೈಟ್ 1 ಸ್ಪೂನ್ ಅಂತ, ಅಥವಾ ಮಗು ಇಷ್ಟಪಟ್ಟು ತಿನ್ನುತ್ತೆ ಅಂದರೆ 1-2 ಸ್ಪೂನಷ್ಟು ತಿನ್ನಿಸ್ತಾ ಬನ್ನಿ. ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಇನ್ನು 6 ತಿಂಗಳ ಮೇಲ್ಪಟ್ಟ ತೀರಾ ಆಮಶಂಕೆ ಭೇದಿ ಅಂತ ಹೇಳಿ ಆಗುತ್ತೆ. ಅದರಲ್ಲಿ ಮೋಷನ್ ಹೋಗ್ಬೇಕಾದ್ರೆ ಸ್ವಲ್ಪ ರಕ್ತ ಥರ ಕಾಣಿಸ್ತಾ ಇರುತ್ತೆ. ಆ ಥರ ಏನಾರು ಆಗ್ತಾಯಿತ್ತು ಅಂದರೆ ಯಾವುದೇ ರೀತಿಯಾದಂತಹ ಲೂಸ್ ಮೋಷನ್ ಇರ್ಬೋದು. ದಿ ಬೆಸ್ಟ್ ಅಂತ ಅಂದರೆ ಮೆಂತ್ಯ ಕಾಳನ್ನು 1-2-3 ಅಷ್ಟು ತೊಗೊಳ್ಳಿ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಒಂದೇ 1 ಸ್ಪೂನಷ್ಟು ಮಜ್ಜಿಗೆಗೆ ಆ ಮೆಂತ್ಯ ಕಾಳನ್ನ ಮಿಕ್ಸ್ ಮಾಡಿ ಮಗುಗೆ ಕುಡಿಸ್ಬಿಡಿ. ಇದರಿಂದ ನಿಮಗೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅದ್ರ ನೆಕ್ಸ್ಟು ಶುಂಠಿ ರಸ, ಸ್ವಲ್ಪ ಜೇನುತುಪ್ಪ. ಮಗುಗೆ ಕೋಲ್ಡು ಮತ್ತು ಕಾಫ್ ಜೊತೆಯಲ್ಲಿ ಭೇದಿ ಆಗ್ತಾಯಿದೆ ಅನ್ನೋದಾಯಿತು ಅಂದರೆ ಶುಂಠಿ ರಸ, ಜೇನುತುಪ್ಪ, ಸ್ವಲ್ಪ ಜೀರಿಗೆ ಪುಡಿ, ಇದಿಷ್ಟನ್ನು ಮಿಕ್ಸ್ ಮಾಡಿ 1/2 ಸ್ಪೂನಷ್ಟು ಮಗುಗೆ ತಿನ್ನಿಸ್ತಾ ಬನ್ನಿ. 2 ದಿನ ಈ ಥರದನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮಗೆ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅದರ ನೆಕ್ಸ್ಟ್ ಬಂದು ನಿಮಗೆ ನಾನು ಮೊದಲೇ ಹೇಳ್ದಂಗೆ ವಾಟರ್ ಕಂಟೆಂಟ್ ಇರೋದನ್ನು ಜಾಸ್ತಿ ಕೊಡ್ತಾ ಹೋಗಿ. ORS ಇತ್ತು ಅಂದರೆ ORSನ 1 ಬಾಟಲ್ ಆಫ್ ವಾಟರ್ಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರಿ. ಸೊ ಅದನ್ನು ಪದೇ ಮಗುಗೆ ಕೊಡಿಸ್ತಾ ಇರಿ. ಅದರ ನೆಕ್ಸ್ಟು ಊಟನೂ ಅಷ್ಟೇ, ನೀವು ಹೆವಿ ಫುಡ್ನ ಕೊಡೋದಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಆರಾಮಾಗಿ ಮಗುಗೆ ಡೈಜೆಷನ್ ಆಗಬೇಕು ಆ ಥರದನ್ನು ಫುಡ್ನ ನೀವು ಆಫರ್ ಮಾಡಿ. ನಾನ್ ವೆಜ್ ಇರ್ಬೋದು, ಹೆವಿ ಫುಡ್ಸ್ ಇರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿ ಆ ಟೈಮಲ್ಲಿ, ಮಗುಗೆ ಹುಷಾರಿಲ್ಲದೆ ಇರೋ ಟೈಮಲ್ಲಿ. ಅದರ ನೆಕ್ಸ್ಟು ಎಳ್ನೀರು
ಎಳ್ನೀರನ್ನ ನೀವು ಚೆನ್ನಾಗಿ ಕುಡಿಸಿ ಮಗುಗೆ. ಎಳ್ನೀರು ಜೊತೆಯಲ್ಲಿ ORSನ ಮಿಕ್ಸ್ ಮಾಡಿ ಕುಡಿಸಿ. ಇದರಿಂದ ಕೂಡ ನಿಮ್ಮ ಮಗು ಬೇಗ ರಿಕವರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಓಮ್ ರೆಮಿಡೀಸ್ ನಾನು ಹೇಳಿದ್ದೀನಿ. ವರ್ಷದ ಮೇಲ್ಪಟ್ಟು 5 ವರ್ಷದವರೆಗೂ ಈ ಓಮ್ ರೆಮಿಡಿನ ಆರಾಮಾಗಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡ್ಬೋದು. 5 ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳಿಗಾಯಿತು ಅಂದರೆ ಹೊಟ್ಟೆ ನೋವು ಬರ್ತಾ ಇದೆ, ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಅಂದರೆ ಮೆಂತ್ಯನ ಹಾಗೆ ನುಂಗೋದಕ್ಕೆ ಕೊಟ್ಟರು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಷ್ಟೇ ವರ್ಷದ ಮಕ್ಕಳಾದ್ರೂ ಮಜ್ಜಿಗೆ, ಎಳ್ನೀರು, ಮೆಂತ್ಯನ ಮಿಕ್ಸ್ ಮಾಡಿ ಕೊಡುವಂಥದ್ದು, ORS ಇದಿಷ್ಟು ಬಿಟ್ಟು ಬೇರೆ ಯಾವುದು ನಿಮಗೆ ದಿ ಬೆಸ್ಟ್ ಓಮ್ ರೆಮಿಡಿ ಅಂತ ಸಿಗೋದಿಲ್ಲ. ಏನೇನೋ ಹೇಳ್ತಾರೆ ಅಂತ ಏನೇನೋ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ORSನ ಯಥೇಚ್ಛವಾಗಿ ಕುಡಿಸ್ತಾ ಇರಿ, ಎಳ್ನೀರನ್ನ ಕುಡಿಸಿ, ಜೊತೆಯಲ್ಲಿ ಮಜ್ಜಿಗೆಗೆ ಮೆಂತ್ಯ ಪೌಡರ್ನ ಮಿಕ್ಸ್ ಮಾಡಿ ಕುಡಿಸಿ. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟೇ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.